ಹಾಂ ದುಡ್ಡು ಫೋನ್ಪೇ ಬ್ಯಾಲೆನ್ಸ್ ಇಲ್ಲ, ಫೋನ್ಪೇ ಬ್ಯಾಲೆನ್ಸ್ ಇಲ್ಲ, ರೀಚಾರ್ಜ್ ಹಾಕ್ಬಿಡಿ ಬೇಡ. ನಮಸ್ಕಾರ ಕರ್ನಾಟಕ, ಇನ್ನೊಂದು ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಚೇತಕಲ್ಲಿ ಹೋಗ್ತಿಲ್ಲ, OG ಆ್ಯಕ್ಟಿವಲ್ಲಿ ಹೋಗ್ತಾ ಇದ್ದೀವಿ. ಇದ್ರದ್ದು ಇಂಟ್ರೊಡಕ್ಷನ್ ಕೊಡೋದೇ ಬೇಡ, ಇದು ಎಲ್ಲರದ್ದು ಫೇವ್ರೇಟ್. ಇದರಲ್ಲಿ 999 ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರೋಲ್ಲ, 99 ಗಾಳಿ ಕೂಲ್ಡ್ ಇಂಜಿನ್ ಬರುತ್ತೆ. ಇದ್ರ ಸೀಟ್ ಕವರ್ ಎಲ್ಲ ಹೋಗ್ಬಿಟ್ಟಿದೆ ಗೈಸ್, ಹಾಕ್ಸೋಕ್ಕೆ ಕಾಸಿಲ್ಲ. ಮನೇಲಿ ಒಂದು ಬಿಳಿ ಆನೆ ಸಾಕ್ತಾ ಇದೀನಲ್ಲ. ಗಾಡಿ ಕಂಡೀಷನ್ ಹೇಗಿದೆ ಅಂದರೆ, ಗಾಡಿ ವಿಚಿತ್ರವಾಗಿ ಸೌಂಡ್ ಮಾಡ್ತಿದೆ, ಗಾಡಿದು ಸ್ಪೀಡೋಮೀಟರ್ ವರ್ಕ್ ಆಗ್ತಿಲ್ಲ, ಶಾಕ್ ಅಬ್ಸರ್ವರ್ ಎಲ್ಲ ಹೋಗ್ಬಿಟ್ಟಿದೆ. ನೀವು ಅನ್ಕೋಬೋದು ಆ್ಯಕ್ಟಿವಾ ಜಾಸ್ತಿ ಮೈಲೇಜ್ ಕೊಡುತ್ತೆ ಅಂತ, ಆದರೆ 1 ಲೀಟ್ರಿಗೆ ಬರೀ 25 ಅಷ್ಟೇ ಕೊಡ್ತಿರೋದು. ಇವತ್ತು ಸಂಡೇ, ಹಾಗೆ ಗಾಡೀಲಿ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಗಾಡಿ ತೆಗೆದೆ. ರೌಂಡ್ ಹಾಕ್ಕೊಂಡು ಬರೋಣ. ಒಂದು ಹೊಸ ಕ್ರಿಯೇಟರ್ ಕಂಟೆಂಟ್ ಮಾಡ್ತಿದ್ದಾನೆ ಅಂದರೆ ಅದನ್ನು ಜನ ನೋಡಿ ಹೇಟ್ ಮಾಡೋದೇ ಜಾಸ್ತಿ. ಮನೇಲಿ ಕೂತ್ಕೊಂಡು ನೆಗೆಟಿವ್ ಕಮೆಂಟ್ಸ್ ಹಾಕೋದು ಇವೆಲ್ಲ ಮಾಡ್ತಾರೆ. ಆದರೆ ಅವ್ನು ಮಾಡ್ತಿರೋ ಕಂಟೆಂಟ್ದು 20% ನೀವು ಮಾಡಿಬಿಟ್ಟು ಆಮೇಲೆ ಮಾತಾಡಿ ನೋಡೋಣ, ಆಗಲ್ಲ ಅಲ್ವಾ? ಯಾಕೆಂದರೆ ಒಬ್ಬ ಕ್ರಿಯೇಟರ್ಗೆ ಮಾತ್ರ ಗೊತ್ತು ಒಂದು ಕಂಟೆಂಟ್ ಹಿಂದೆ ಎಷ್ಟು ಎಫರ್ಟ್ಸ್ ಇರುತ್ತೆ ಅಂತ. ಹೊಸದಾಗಿ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದಾಗ ವ್ಯೂಸ್ ಇರೋಲ್ಲ, ಲೈಕ್ಸ್ ಇರೋಲ್ಲ, ಮತ್ತು ಮನೇಲಿ ಕೂಡ ಡಿಮೋಟಿವೇಶನ್ ಇರುತ್ತೆ. ಮತ್ತು ಇವ್ರು ಹಾಕಿರೋ ನೆಗೆಟಿವ್ ಕಮೆಂಟ್ಸಿಂದನೂ ಡಿಮೋಟಿವೇಟ್ ಆಗ್ತೀವಿ ಅಂತ ಅನ್ಕೋತಾರೆ, ಆದರೆ ಡಿಮೋಟಿವೇಟ್ ಆಗೋಲ್ಲ, ಅದರಿಂದ ಇನ್ನೂ ಮೋಟಿವೇಟ್ ಆಗ್ತೀವಿ. ನಮ್ಮ ವೀಡಿಯೋಸ್ನೆಲ್ಲ ನೋಡಿ ನೆಗೆಟಿವ್ ಕಮೆಂಟ್ಸ್ ಹಾಕಿ ಅವ್ರ ಎನರ್ಜಿನ ನಮ್ಮ ಮೇಲೆ ಖರ್ಚು ಮಾಡ್ತಿದ್ದಾರೆ, ಟೈಮ್ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದರೆ ಒಳ್ಳೆಯದಾಗೋದು ನಮಗೆ. ನಾನು ಹೇಳೋದೇನೆಂದರೆ, ನಿಮ್ಗೆ ಆ ಥರ ಕಂಟೆಂಟ್ ಮಾಡೋಷ್ಟು ಕೆಪಾಸಿಟಿ ಇಲ್ಲ ಅಂದರೆ ನೀವು ಮನೇಲಿ ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಅಧಿಕಾರ ಇಲ್ಲ. ನಿಮಗೆ ಅಷ್ಟೊಂದಿದ್ರೆ ನೀವು ಟ್ರೈ ಮಾಡಿ, ಆಗತ್ತೆ ನೋಡೋಣ. ಇವರೆಲ್ಲ ಹೆಂಗೆ ಅಂದರೆ, ತಣ್ಣ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದ್ರು ಬೇರೆಯವ್ರ ತಟ್ಟೆಯಲ್ಲಿ ನೋಡೋ ಹುಡ್ಕೋರು. ನಿಮ್ಮ ತಟ್ಟೆಲೆ ಹೆಗ್ಗಣ ಬಿದ್ದಿದ್ದರು ಬೇರೆಯವ್ರ ತಟ್ಟೆಲೆ ನೋಡೋಣ ಹುಡುಕರು. ನಿಮಗೆಲ್ಲ HSRP ನಂಬರ್ ಪ್ಲೇಟ್ಸ್ ಗೊತ್ತೇ ಇರುತ್ತೆ. HSRP ಸ್ಟ್ಯಾಂಡ್ಸ್ ಫಾರ್ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಸ್. ಕಳ್ಳರು ಏನು ಮಾಡ್ತಿದ್ರು, ಗಾಡಿ ಕಳ್ತನ ಮಾಡಿದ ಮೇಲೆ ಅದ್ರ ನಂಬರ್ ಪ್ಲೇಟ್ನ ಈಸಿಯಾಗಿ ಚೇಂಜ್ ಮಾಡ್ಕೊಬಿಡ್ತಿದ್ರು. ಅದರಿಂದ ಪೊಲೀಸ್ಗೆ ಅವ್ರನ್ನ ಹಿಡಿಯೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಮತ್ತು ಫ್ಯಾನ್ಸಿ ನಂಬರ್ ಪ್ಲೇಟ್ಗಳಿಂದ ಟ್ರಾಫಿಕ್ ಕ್ಯಾಮ್ರಾದಲ್ಲಿ ನಂಬರ್ ಪ್ಲೇಟ್ಸ್ನ ಡಿಟೆಕ್ಟ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದು ಒಳ್ಳೆ ಕಾರಣಕ್ಕೆ. ಆದರೆ ಇವಾಗ ರೀಸೆಂಟಾಗಿ ಒಂದು ನ್ಯೂಸ್ ಬಂತು, HSRP ನಂಬರ್ ಪ್ಲೇಟ್ ಕಡ್ಡಾಯವಿಲ್ಲ, ರಾಜ್ಯದ ವಾಹನ ಸವಾರರಿಗೆ ಬಿಗ್ ರಿಲೀಫ್. ಒಂದು ಟೈಮಲ್ಲಿ HSRP ನಂಬರ್ ಪ್ಲೇಟ್ಸ್ ಇಲ್ಲ ಅಂತ ಟ್ರಾಫಿಕ್ ಪೊಲೀಸರು ಬೇರೆ ಫೈನ್ ಹಾಕ್ತರು. ಫೈನ್ ಹಾಕಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ಇವಾಗ ಅದನ್ನು ಕಂಪಲ್ಸರಿ ಇಲ್ಲ ಅಂತ ಹೇಳಿ ಅದರ ಉದ್ದೇಶನೇ ಹಾಳು ಮಾಡ್ತಿದ್ದಾರೆ. ಗೌರ್ಮೆಂಟ್ ಅವ್ರದ್ದು ಇದು ಹೊಸ್ತು ಅಂತ ಅಂದ್ಕೋಬೇಡಿ. ಇದಕ್ಕಿಂತ ಮುಂಚೆ ಗಾಡಿ ಪ್ಲೇಟ್ ಮೇಲೆ IND ಅಂತ ಇರಲೇಬೇಕು ಅಂತ ರೂಲ್ಸ್ ತಂದರು, ಆದರೆ ಇವಾಗ ಅದು ತುಂಬ ಸೈಲೆಂಟ್ ಆಗೋಗಿದೆ. ಪೊಲೀಸವರೆಲ್ಲ HSRP ಕಡೆ ಮೂವ್ ಆದರು. ಇವಾಗ HSRPನೂ ಸೈಲೆಂಟ್ ಆಯಿತು. ಇವಾಗ ಪೊಲೀಸರು ಎಕ್ಸಾಸ್ಟ್ ಕಡೆ ಮೂವ್ ಆಗಿದ್ದಾರೆ. HSRP ನಂಬರ್ ಪ್ಲೇಟ್ ಕಡ್ಡಾಯವಿಲ್ಲವೆಂದು ರೂಲ್ಸ್ ಮಾಡಿದ್ದು ಅವಶ್ಯಕತೆ ಇತ್ತಾ? ಇದನ್ನು ಪ್ರಶ್ನೆ ಮಾಡೋಕ್ಕೆ ಯಾರೂ ಇಲ್ಲ. ಯಾವ ಮೇನ್ ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡಬೇಕು ಅದನ್ನೆಲ್ಲ ಬಿಟ್ಟು ಮೈನರ್ ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರನ ಬ್ಲೇಮ್ ಮಾಡಿ ಏನು ಪ್ರಯೋಜನ? ನಾವೇ ವೋಟ್ ಹಾಕಿ ತಂದಿರೋ ಸರ್ಕಾರ ಅಲ್ವಾ, ಏನು ಮಾಡೋಕ್ಕಾಗುತ್ತೆ? ನೋಡಿ, ಇವಾಗ ಒಂದು ಉದಾಹರಣೆ ತೋರಿಸ್ತೀನಿ. ಇಲ್ಲಿ ಲೆಫ್ಟ್ ಸೈಡಲ್ಲಿ ರೋಡ್ ಯಾಕೆ ಬ್ಲಾಕ್ ಆಗಿದೆ ಅಂತ ನೀವು ಯೋಚನೆ ಮಾಡ್ಬೋದು. ಆದರೆ ನಿಮಗೆಲ್ಲ ಗೊತ್ತಿಲ್ಲ ಅಂದರೆ, ಇಲ್ಲಿ ಸಿಮೆಂಟ್ ರೋಡ್ ಹಾಕಿಸಿ ರೋಡ್ನ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಆದರೆ ಇರೋದು ಪ್ಯಾರಲಲ್ ರೋಡ್ ಒಂದಿದೆ, ಅದು ಅಗ್ದು ಅದೇನೋ ಕೆಲಸ ಮಾಡಿ ಹಾಳು ಮಾಡಿ ಇಟ್ಟಿದ್ದಾರೆ. ಅದನ್ನು ಇವರು ಸರಿ ಮಾಡ್ತಿಲ್ಲ. ಆದರೆ ಚೆನ್ನಾಗಿರೋ ರೋಡ್ನೇ ಮತ್ತೆ ಸಿಮೆಂಟ್ ಹಾಕಿಸಿ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. ಯಾಕೆ? ದೇವರಿಗೆ ಗೊತ್ತು. ಇದನ್ನೆಲ್ಲ ನಮ್ಮ ಜನ ಪ್ರಶ್ನೆ ಮಾಡಲ್ಲ ಅಂತ ಸರ್ಕಾರಕ್ಕೆ ಗೊತ್ತಾಗಿದೆ. ಅದಕ್ಕೆ ಹಾಳಾಗಿರೋ ರೋಡ್ಸ್ನ ಸರಿ ಮಾಡ್ದೇ ಹೊಸ ಡೆವಲಪ್ಮೆಂಟ್ ಪ್ಲ್ಯಾನ್ ಮಾಡ್ತಿದ್ದಾರೆ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಕೊಲಂಬಿಯಾ ಏಷ್ಯಾ ಹತ್ರ 100 crore ಪ್ರಾಜೆಕ್ಟ್ ಮಾಡ್ತಿದ್ದಾರೆ. ನಾನು ಹೇಳೋದೇನೆಂದರೆ, ನೀವು ಡೆವಲಪ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಮೇಂಟೆನೆನ್ಸ್ ಮಾಡಿ, ಹಾಳಾಗಿರೋ ರೋಡ್ಸ್ನ ಸರಿ ಮಾಡಿ, ಅಷ್ಟೇ ನಾವು ಮೈಸೂರವ್ರು ಕೇಳ್ಕೊಳ್ಳೋದು. ನಾನು ಇಷ್ಟೆಲ್ಲ ಹೇಳ್ತಿರೋದಕ್ಕೆ ನನಗೆ ತುಂಬ ಹೇಟ್ ಸಿಗ್ಬೋದು, ಆದರೆ ಇರೋದನ್ನ ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೋದ್ರಂತೆ. ನಾನು ಹೇಳಿದ ವಿಚಾರದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ಕಂಟೆಂಟ್ ಇಷ್ಟ ಆಗಿದರೆ ಫಾಲೋ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಓಂ ನಮಃ ಶಿವಾಯ, ಜಯ ಮಹಾಕಾಲ್.